ಕನ್ನಡಾಭಿಮಾನವನ್ನ ನಟ ಡಾಲಿ ಧನಂಜಯ್ ಮೆರೆದಿದ್ದಾರೆ. ಬಡವರ ಮಕ್ಕಳ ಬಗ್ಗೆ ಕಾಳಜಿಯಾಗಿ ಮಾತನಾಡಿದ ಅವರು, ಬಡವರ ಮಕ್ಕಳು ಬೆಳೆಬೇಕು ಎಂಬ ಡೈಲಾಗ್ ಮೂಲಕ ಖ್ಯಾತಿ ಹೊಂದಿದ್ದಾರೆ. ಕನ್ನಡ ಶಾಲೆಗಳು ಮುಚ್ಚಬಾರದು, ಬಡವರ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಎಂದು ಡಾಲಿ ಧನಂಜಯ್ ಊರಿನ ಜನರ ಮಧ್ಯೆ ನಿಂತು ಕನ್ನಡ ಮತ್ತು ಬಡವರ ಪರ ಮಾತನಾಡಿದ್ದಾರೆ. ಲಕ್ಷ್ಮೀಪುರದಲ್ಲಿ ಹೊಸದಾಗಿ ಬಂದವರು ಅವ್ರ ಮನೆಯಲ್ಲಿ ನೋಡ್ತಿದ್ರಲ್ಲ, ಅಲ್ಲಿಂದ ಇವತ್ತಿನ ಆಸ್ಪತ್ರೆವರೆಗೂ ಒಂದು ಬಹಳ ಒಳ್ಳೆ ಸಂಬಂಧ ಅವ್ರ ಜೊತೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಬಹಳ ಚೆನ್ನಾಗಿ ಗೈಡ್ ಮಾಡ್ತಾರೆ ಅವರು. ಶಾಸಕರು ಹಾಗೂ ಡಾಲಿ ಧನಂಜಯ್ ಬ್ರಿಗೇಡ್ ನ ಎಲ್ಲ ಸ್ನೇಹ ಬಳಗದಿಂದ ಈ ಒಂದು ಗೌರವ ಸಮರ್ಪಣೆಯನ್ನ ಡಾಲಿ ಧನಂಜಯ್ ಅವರಿಗೆ ನೆರವೇರಿಸಿಕೊಡ್ತಾ ಇರುವಂತದ್ದು. ಹಾಗೆ ಇದಾದ ಬಳಿಕ ಲಘು ಉಪಹಾರ ಇರುತ್ತೆ ಪ್ರತಿಯೊಬ್ಬರಿಗೂ, ದಯಮಾಡಿ ಅದನ್ನ ಎಲ್ಲರೂ ಸ್ವೀಕರಿಸಬೇಕು. ಹಾಗೆ ಡಿಕೆಡಿಯ ಹಾಗೆ ಇವತ್ತಿನ ಕಂಪ್ಲೀಟ್ ಕಾರ್ಯಕ್ರಮದ ಇವೆಂಟ್ ಜವಾಬ್ದಾರಿಯನ್ನ SD ಇವೆಂಟ್ಸ್ ಪ್ರೋಗ್ರಾಮ್ಸ್ ಮಾಡಿರುವಂತದ್ದು. ಆಕಾಶದ ನಕ್ಷತ್ರಗಳಲ್ಲಿ ಗಂಗೆ ಬಿಚ್ಚುವುದಾದರೂ ಹೇಗೆ ತಾಯಿ ಅಂತ ಒಂದು ಏನಿದೆ. ನಮ್ಮ ಬೇರು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಹೊರಗಡೆ ನಾವು ನಮ್ಮ ರೆಂಬೆ ಕೊಂಬೆಗಳನ್ನ ಬಿಚ್ಚಬಹುದು ಅಂತ. ಆ ನನ್ನ ಬೇರು ನನಗೆ ನನ್ನ ಅರಸಿಕೆರೆ. ಇಡೀ ನನ್ನ ಚೈಲ್ಡ್ಹುಡ್ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಾಗ ಅದು ಯಾವ್ದಾದ್ರೂ ತುಂಬಾ ಚೆನ್ನಾಗಿ ಆಗಕ್ ಸಾಧ್ಯ ಅನ್ನೋ ನಂಬಿಕೆ ನಂದು. ಸೊ ಖಂಡಿತ ಅದ್ರ ಕಡೆಗೂ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ನಿರಂತರವಾಗಿ ಜೊತೆಗಿರಿ, ಕೈ ಹಿಡಿರಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಡೀ ಡಾಲಿ ಧನಂಜಯ್ ಬ್ರಿಗೇಡ್ ತಂಡಕ್ಕೆ. ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತ. ಅವ್ರು ಬಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ, ಯಾವ್ದಾದ್ರು ಒಂದಿನ ಹೇಳಿ ಫ್ರೀ ಇರೋ ಡೇಟ್ ಅಂತ ಹೇಳಿದ್ರು. ನಾನು ಓಕೆ ಇಂಥ ತಾರೀಕು ಬರ್ತೀನಿ ಅಂತ ಹೇಳಿದೆ. ಬಟ್ ಅವರು ಎಲ್ಲರನ್ನೂ ಸೇರಿಸಿ ಅದ್ಭುತವಾಗಿ ಆಚರಿಸಿದ್ದಾರೆ. ಅದು ನಮ್ಮ ಮಧು, ಅಂಬರೀಶ್ ಅವರು, ರೋಹಿತ್, ಇದು ಒಂದು ಲಿಸ್ಟ್ ಇದೆ. ಒಂದೇ ನಿಮಿಷ, ಪಾಪ ಎಲ್ಲ ಕೆಲಸ ಮಾಡಿದ್ದಾರೆ. ಅಂಬರೀಶ್, ಮಧು, ಜಿತೇಂದ್ರ, ಮಾನವ್, ಕಿರಣ್, ಸಿದ್ದರಾಮಯ್ಯ, ಸ್ವರೂಪ್ ಕೃಷ್ಣ, ಗಂಗಾಧರ್, ರಮೇಶ್, ಚೇತನ್, ದೊರೆ, ವಿಶ್ವತ್, ಶೇಖರ್ ನಾಯ್ಕ್, ಭರತ್, ಸತೀಶ್, ಸುಧಾಕರ್, ಸಿದ್ಮಲ್ಲಪ್ಪ, ಪ್ರಭು, ರಘು, ಸುನೀಲ್, ಶರತ್, ಸಿದ್ದೇಶ್, ಮುನಿಸ್ವಾಮಿ, ವಿನಯ್, ನಿಖಿಲ್, ಏನ್ಲಿಂಗೇಗೌಡ, ಕಾಂತರಾಜು, ದಿನೇಶ್, ಕರಿಗೌಡ, ಎಲ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಏನೇ ಯಾವುದೇ ಒಳ್ಳೆ ಕೆಲಸಕ್ಕೂ ನಾವು ಖಂಡಿತ ಜೊತೆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಕನ್ನಡ ರಾಜ್ಯೋತ್ಸವ, ಕನ್ನಡ ಅಂತ ಬಂದಾಗ ಇನ್ನೊಂದು ಹೇಳ್ಬೇಕು, ಕನ್ನಡ ಶಾಲೆಗಳು ಯಾವತ್ತೂ ಮುಚ್ಚಬಾರ್ದು. ಯಾಕೆ ಅಂತ ಹೇಳ್ತೀನಿ, ಯಾವತ್ತು ಒಂದು ಇಡೀ ಈಗ ಎಲ್ಲರಿಗೂ ಗೊತ್ತಿರುತ್ತೆ, ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೂ ಸ್ಕೂಲ್ ಬಸ್ಗಳು ಹೋಗ್ತವೆ. ಸ್ಕೂಲ್ ಬಸ್ಗಳು ಕರ್ಕೊಂಡ್ಬರ್ತಾರೆ, ಬೇರೆ ಬೇರೆ ಶಾಲೆಗೆ ಸೇರಿಸ್ತಾರೆ, ಅದೆಲ್ಲದು ಫೈನ್. ಬಟ್ ಎಷ್ಟೇ ಶಕ್ತಿಯುತರಾಗಿದ್ದವ್ರು ನಾವಿದ್ರೂ ಇಲ್ಲದವರನ್ನು ಇದ್ದೇ ಇರ್ತಾರೆ. ಅವ್ರು ಎಷ್ಟೋ ಜನ ಸ್ಕೂಲಿಗೆ ಇಲ್ಲಿವರೆಗೂ ಕಳ್ಸಕ್ಕಾಗದೇ ಇರುವಂತ ಪೋಷಕರು ಇರ್ತಾರೆ. ಒಂದಿಷ್ಟು ಮಕ್ಳು ಇರ್ತವೆ, ಅದು 5 ಜನ ಮಕ್ಕಳು, 10 ಜನ ಮಕ್ಕಳು ಆ ಸ್ಕೂಲ್ಗೆ ಹೋಗ್ಬೇಕಾಗಿರೋ ಒಂದು ಮಗುನು, ಆ ಒಂದು ಮಗು ಇದ್ರೂ ಕೂಡ ಅದಕ್ಕೆ ವಿದ್ಯಾಭ್ಯಾಸ ಮಿಸ್ ಆಗ್ಬಾರ್ದು. ಹಂಗಾಗಿ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ. ಸಾಕು. ಅದರಲ್ಲಿ ಇಬ್ಬರೇ ಹುಡುಗರಿದ್ರು, ಆ ಇಬ್ಬರು ಎಜುಕೇಟೆಡ್ ಆದ್ರೂ ಅವ್ರ ಕುಟುಂಬದ